ಭಾರತೀಯ ಚಿತ್ರರಂಗದಲ್ಲಿ ವರ್ಷಗಳಿಂದ ಅಪಾರ ನಿರೀಕ್ಷೆ ಮೂಡಿಸಿದಂತಹ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದ ಟ್ರೇಲರ್ ಕೊನೆಗೂ ಬಿಡುಗಡೆಯಾಗಿದೆ. ಜುಲೈ 30ರ ಮುಂಜಾನೆ ಬಿಡುಗಡೆಯಾದ ಈ ಟ್ರೇಲರ್ ಕೆಲವೇ ಕ್ಷಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ದೇಶ ವಿದೇಶದ ಸಿನಿ ಪ್ರೇಕ್ಷಕರ ಗಮನ ಸೆಳೆದಿದೆ. ದೃಶ್ಯ ವೈಭವ, ಅದ್ಭುತ ಗ್ರಾಫಿಕ್ಸ್ ಮತ್ತು ಭಾರತೀಯ ಮಹಾಕಾವ್ಯದ ಭವ್ಯತೆಯನ್ನ ಒಂದೇ ವೇದಿಕೆಯಲ್ಲಿ ಕಟ್ಟಿಕೊಡುವ ಈ ಟ್ರೇಲರ್ಗೆ ಎಲ್ಲೆಡೆಯಿಂದ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಇಂದು ಬೆಳಗ್ಗೆ 4:15ರ ಬ್ರಾಹ್ಮಿ ಮುಹೂರ್ತದಲ್ಲಿ ಚಿತ್ರತಂಡ ಟ್ರೇಲರ್ ಬಿಡುಗಡೆ ಮಾಡಿದೆ. ಸಿನಿಮಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬೆಳಗಿನ ಜಾವ ಟ್ರೇಲರ್ ಒಂದನ್ನು ಬಿಡುಗಡೆ ಮಾಡಲಾಗಿದ್ದು ಸಿನಿ ಪ್ರಿಯರು ನಸುಕಿನಲ್ಲೇ ಇದನ್ನ ಕಣ್ತುಂಬಿಕೊಂಡಿದ್ದಾರೆ. ಬಿಡುಗಡೆಯಾದ ಕ್ಷಣದಿಂದ ರಾಮಾಯಣ ಟ್ರೇಲರ್ ಸಂಚಲನ ಮೂಡಿಸಿದ್ದು 4 ನಿಮಿಷದ ಕ್ಲಿಪ್ ನೋಡುಗರಿಗೆ ಅದ್ಭುತವಾದ ಅನುಭವವನ್ನು ನೀಡುತ್ತಾ ಇದೆ. ಈ ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ರಾಮಾಯಣ ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಲಾಗಿತ್ತು. ಅಲ್ಲಿ ದೊಡ್ಡ ಪರದೆಯಲ್ಲಿ 3D ಗ್ಲಾಸ್ ಹಾಕೊಂಡು ನೋಡಿದಂತಹ ಟ್ರೇಲರ್ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿತ್ತು. ಇದೀಗ ಆ ಟ್ರೇಲರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯವಿದೆ. ರಿಲೀಸ್ ಆದಂತಹ ಕೆಲವೇ ಗಂಟೆಗಳಲ್ಲಿ 10 ಮಿಲಿಯನ್, 13 ಮಿಲಿಯನ್ ಹೀಗೆ ಮಿಲಿಯನ್ ಗಟ್ಲೆ ರೀಚ್ ಅನ್ನ ಪಡೆದುಕೊಳ್ತಾ ಇದೆ. ಅಯೋಧ್ಯೆಯ ರಾಜಮನೆತನದ ವೈಭವ, ಪ್ರಕೃತಿ ಸೌಂದರ್ಯ, ಯುದ್ಧ ಭೂಮಿಯ ಅದ್ದೂರಿತನ ಹಾಗೂ ಲಂಕೆಯ ಭವ್ಯತೆಯನ್ನ ಅತ್ಯಂತ ನೈಜವಾಗಿ ಕಟ್ಟಿಕೊಡಲಾಗಿದೆ. ಹಾಗೆಯೇ ಪ್ರೇಕ್ಷಕರನ್ನ ತ್ರೇತಾಯುಗದ ಲೋಕಕ್ಕೆ ಕರೆದೊಯ್ಯುವ ಅನುಭವವನ್ನ ಈ ಟ್ರೇಲರ್ ನೀಡ್ತಾ ಇದೆ. ಟ್ರೇಲರ್ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ಪಾತ್ರ ಅಂದ್ರೆ ರಾವಣನಾಗಿ ಕಾಣಿಸಿಕೊಂಡಿರುವ ರಾಕಿಂಗ್ ಸ್ಟಾರ್ ಯಶ್ ಪಾತ್ರ. ಗಂಭೀರ ವ್ಯಕ್ತಿತ್ವ, ಪ್ರಭಾವಿ ಧ್ವನಿ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಶ್ರೀರಾಮನಾಗಿ ರಣಬೀರ್ ಕಪೂರ್ ಮತ್ತು ಸೀತೆಯಾಗಿ ಸಾಯಿ ಪಲ್ಲವಿ ಅವರ ಪಾತ್ರಗಳಿಗೂ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಟ್ರೇಲರ್ ನ ಪ್ರಮುಖ ಆಕರ್ಷಣೆಯೇ ಯಶ್ ಅವರು ಆಗಿದ್ದಾರೆ. ಹಾಗೆಯೇ ಟ್ರೇಲರ್ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಯಶ್ ಅಭಿನಯವನ್ನ ಕೊಂಡಾಡಲು ಶುರು ಮಾಡಿದ್ದಾರೆ. ಅನೇಕರು ರಾವಣ ಪಾತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಯ್ಕೆಯೇ ಅತ್ಯುತ್ತಮ ನಿರ್ಧಾರ ಅಂತ ಎಲ್ಲೆಡೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಯಶ್ ಹೀರೋ ಆಗಿ ಮಿಂಚಿದ್ದವರು ಬಾಲಿವುಡ್ಗೆ ಯಾಕೆ ವಿಲನ್ ಆಗಿ ಹೋದ್ರು ಅನ್ನೋದಕ್ಕೆ ಈಗ ರಾಮಾಯಣ ಸಿನಿಮಾದ ಟ್ರೇಲರ್ ನೋಡಿದ್ರೆ ಉತ್ತರ ಸಿಗ್ತಾ ಇದೆ. ಹಾಗೆಯೇ ಟ್ರೇಲರ್ ನ ಪ್ರಮುಖ ಹೈಲೈಟ್ ಅಂದ್ರೆ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅದ್ದೂರಿ ಎಂಟ್ರಿ. ಘರ್ಜಿಸುತ್ತಿರುವ ಸಿಂಹದ ಎದುರು ನಿರ್ಭೀತಿಯಾಗಿ ನಿಂತು ಇನ್ನಷ್ಟು ರೌದ್ರವಾಗಿ ಘರ್ಜಿಸುವ ರಾವಣನ ದೃಶ್ಯ ಟ್ರೇಲರ್ ನ ಅತ್ಯಂತ ಶಕ್ತಿಶಾಲಿ ಕ್ಷಣವಾಗಿ ಮೂಡಿ ಬಂದಿದೆ. ಹಾಗೆಯೇ ಟ್ರೇಲರ್ ನೋಡಿದ ಬಳಿಕ ಅನೇಕರು ಯಶ್ ಲುಕ್ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯುತ್ತಮ ರಾವಣನ ಪಾತ್ರಗಳಲ್ಲಿ ಒಂದಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಹಾಗೆಯೇ ಟ್ರೇಲರ್ ನಲ್ಲಿರುವ ಒಂದು ದೃಶ್ಯವೇ ಅಪಾರ ಪ್ರಭಾವ ಬೀರಿದೆ ಎಂದು ಹೇಳಿದ್ರೆ ಮತ್ತಷ್ಟು ಅಭಿಮಾನಿಗಳು ಅವರ ಗಂಭೀರ ಧ್ವನಿ ಮತ್ತು ಅಭಿನಯ ರೋಮಾಂಚನ ಮೂಡಿಸಿದೆ ಅಂತ ಕೊಂಡಾಡಿದ್ದಾರೆ. ಟ್ರೇಲರ್ ರಾವಣನ ಘರ್ಜನೆಯಿಂದ ಆರಂಭ ಆಗುತ್ತೆ. 3 ಲೋಕಗಳ ಮೇಲಿನ ತನ್ನ ಪ್ರಾಬಲ್ಯವನ್ನ ಸಾರುವ ರಾವಣನ ಪರಿಚಯದ ಬಳಿಕ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸುವ ವಿಷ್ಣು ಶ್ರೀರಾಮನಾಗಿ ಅವತರಿಸುವ ದೃಶ್ಯ ಮೂಡಿ ಬರುತ್ತದೆ. ರಾವಣನಾಗಿ ನಟ ಯಶ್ ಅಕ್ಷರಶಃ ಸಿನಿಮಾದಲ್ಲಿ ಅಬ್ಬರಿಸಿದ್ದಾರೆ. ಸೌಮ್ಯ ಮತ್ತು ಮಂದಸ್ಮಿತವಾಗಿ ರಣಬೀರ್ ಕಪೂರ್ ಕಾಣಿಸಿಕೊಂಡಿದ್ರೆ ತಾಯಿ ಸೀತಾದೇವಿ ರೂಪದಲ್ಲಿ ನಟಿ ಸಾಯಿ ಪಲ್ಲವಿಯನ್ನ ನೋಡುವುದು ಚಂದ. ರಾಮಾಯಣ ಕಥೆಯ ಕುರಿತು ಕಾಲಕ್ಕೆ ತಕ್ಕಂತೆ 100 ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಮೂಡಿ ಬಂದಿವೆ. ಸಿನಿಮಾ ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಪೌರಾಣಿಕ ಸಿನಿಮಾಗಳು ಸ್ವಲ್ಪ ಆಚೆ ಈಚೆ ಆದ್ರೂ ಅಭಾಸವಾಗುವ ಚಾನ್ಸ್ ಇರುತ್ತೆ. ಈ ಪ್ರಕಾರ ನೋಡುವುದಾದ್ರೆ ಟ್ರೇಲರ್ ಗೆದ್ದಿದೆ ಅಂತಾನೆ ಹೇಳಬಹುದು. ಮೊದಲು ರಾವಣನ ಇಂಟ್ರೊಡಕ್ಷನ್ ಇಂದ ಟ್ರೇಲರ್ ಶುರುವಾಗುತ್ತೆ. ವೇಷ ಮರೆಸಿಕೊಂಡ ಲುಕ್ ನಲ್ಲಿ ರಾವಣ ಬರುವ ಸನ್ನಿವೇಶ ಅದು. ನಂತರ ರಿಯಲ್ ರಾಜನ ಗೆಟಪ್ ನಲ್ಲಿ ತಯಾರಾಗುವ ದೃಶ್ಯ. ಬ್ಯಾಕ್ಗ್ರೌಂಡ್ ನಲ್ಲಿ 3 ಲೋಕಕ್ಕೂ ನಾನೇ ರಾಜ ಎನ್ನುವ ರಾವಣನ ಡೈಲಾಗ್ ರೋಮಾಂಚನದ ಅನುಭವವನ್ನ ಕೊಡುತ್ತದೆ. ರಾವಣನಾಗಿ ಕನ್ನಡದ ಹೆಮ್ಮೆ ನಟ ಯಶ್ ಅವರು ಅಬ್ಬರಿಸಿದ್ದಾರೆ. ದುಷ್ಟನ ಪಾತ್ರ ಪರಿಚಯ ಆದ್ಮೇಲೆ ಅವನ ಸಂಹಾರದ ಘೋಷ ಮೊಳಗಲೇಬೇಕಲ್ವಾ? ಶ್ರೀಮನ್ನಾರಾಯಣನ ಬಳಿ ಭಕ್ತರ ಮೊರೆ, ಭೂಲೋಕಕ್ಕೆ ಮಹಾವಿಷ್ಣುವು ಯಜ್ಞಕುಂಡದ ಮೂಲಕ ರಾಮನಾಗಿ ಜನಿಸುವ ಪರಿಚಯ. ಬಾಲಿವುಡ್ ನಟ ರಣಬೀರ್ ಕಪೂರ್ ಅವರು ರಾಮನ ಪಾತ್ರವನ್ನ ಶಾಂತ ಚಿತ್ರದಿಂದ ನಿಭಾಯಿಸಿದ್ದಾರೆ. ರಾಮ ಮತ್ತು ರಾವಣ ಪರಿಚಯದ ನಂತರ ಬರುವುದು ರಾಮನಿಂದ 3ನೇ ತಾಯಿ ಕೈಕೇಯಿ ವಚನ ಪಡೆಯುವ ದೃಶ್ಯ. ಈ ದೃಶ್ಯದ ಜೊತೆಗೆ ಸೀತೆಯ ಪರಿಚಯವನ್ನ ಜೋಡಿಸಲಾಗಿದೆ. ದಕ್ಷಿಣ ಭಾರತದ ಅಪ್ಪಟ ಪ್ರತಿಭೆ ಸಾಯಿ ಪಲ್ಲವಿ ಅವರು ಎಂದಿನಂತೆ ತಮ್ಮ ಸಹಜ ಅಭಿನಯದ ಮೂಲಕ ಎಲ್ಲರನ್ನ ಸೆಳೆಯುತ್ತಾರೆ. ಮುಂದೆ ರಾಮ ಕಾಡಿಗೆ ಹೋಗುವ ದೃಶ್ಯ ಬರುತ್ತೆ. ಬಹುಮುಖ್ಯವಾಗಿ ಗಮನಿಸುವ ವಿಚಾರ ಅಂದ್ರೆ ಶೂರ್ಪನಖಿ ಪಾತ್ರ. ರಾಮಾಯಣದ ಮೂಲ ಶುರುವಾಗುವುದೇ ಇಲ್ಲಿಂದ. ಕಾಡಿಗೆ ಬಂದ ರಾಮ ಮತ್ತು ಲಕ್ಷ್ಮಣರನ್ನ ಮೋಹಿಸುವ ಶೂರ್ಪನಖಿ. ಇದರಿಂದ ಕೋಪಗೊಂಡ ಲಕ್ಷ್ಮಣ ಶೂರ್ಪನಖಿಯ ಮೂಗು ಕತ್ತರಿಸುತ್ತಾನೆ. ಅವಮಾನಕ್ಕೊಳಗಾದ ಶೂರ್ಪನಖಿ ಸೀದಾ ಅಣ್ಣ ರಾವಣನ ಬಳಿ ಹೋಗಿ ದೂರು ಹೇಳುತ್ತಾಳೆ. ಅಲ್ಲಿ ಕಿಡಿ ಹೊತ್ತಿಸಿಕೊಳ್ಳುವಂತಹ ಅಷ್ಟು ದೃಶ್ಯವನ್ನ ಟ್ರೇಲರ್ ನಲ್ಲಿ ತೋರಿಸಲಾಗಿದೆ. ಬಹುಭಾಷಾ ನಟಿ ರಾಕುಲ್ ಪ್ರೀತ್ ಸಿಂಗ್ ಅವರು ಶೂರ್ಪನಖಿ ಪಾತ್ರದಲ್ಲಿ ನಟಿಸಿದ್ದಾರೆ. ರಾಮಾಯಣ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ವೈಭವಿತವಾದ ಗ್ರಾಫಿಕ್ಸ್. ಸಂಪೂರ್ಣ ಸಿನಿಮಾವನ್ನ ಐಮ್ಯಾಕ್ಸ್ ನಲ್ಲಿ ಚಿತ್ರೀಕರಿಸಲಾಗಿದೆ. ಆಧುನಿಕ ತಂತ್ರಜ್ಞಾನವನ್ನ ಭರಪೂರ ಆಗಿ ಬಳಸಿದ್ದಾರೆ. ಕತೆ ಹೊಸದಲ್ಲ, ಆದರೆ ಸಿನಿಮಾ ಕಟ್ಟಿರುವ ರೀತಿ ವೀಕ್ಷಕರಿಗೆ ಹೊಸ ಅನುಭವವನ್ನ ನೀಡುತ್ತಾ ಇದೆ. ನಮಿತ್ ಮಲ್ಹೋತ್ರಾ ಅವರು ರಾಮಾಯಣ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ನಿತೇಶ್ ತಿವಾರಿ ಅವರು ನಿರ್ದೇಶನ ಮಾಡಿದ್ದಾರೆ. ತಾರಾಗಣದಲ್ಲಿ ರಾಮನಾಗಿ ರಣಬೀರ್ ಕಪೂರ್, ರಾವಣನಾಗಿ ಯಶ್, ಸೀತೆಯಾಗಿ ಸಾಯಿ ಪಲ್ಲವಿ, ಹನುಮಂತನಾಗಿ ಸನ್ನಿ ಡಿಯೋಲ್
ಅಭಿನಯಿಸಿದ್ದಾರೆ. ಹಿಂದಿಯಲ್ಲಿ ಹೈಯೆಸ್ಟ್ ಆಗಿ ರೀಚ್ ಆಗ್ತಾ ಇದೆ. ಜಸ್ಟ್ 10 ಅವರ್ಸ್ ಅಲ್ಲಿ 13 ಮಿಲಿಯನ್ ರೀಚ್ ಆಗಿರೋದು ಬಾಲಿವುಡ್ ನಲ್ಲಿ ಯಶ್ ಗಿರುವ ಕ್ರೇಜ್ ಅನ್ನ ತೋರಿಸ್ತಾ ಇದೆ.